ಹಾಯ್ ಎಲ್ರಿಗೂ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್, ತುಂಬಾನೇ ಲೈಟ್ ವೈಟ್ ಆಗಿರುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇರಬಹುದು ಕಡಾ ಟೈಪ್ ಬ್ಯಾಂಗಲ್ಸ್, ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಗ್ರಾಮ್ಸ್ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಜಸ್ಟ್ ಒಂದು ಬ್ಯಾಂಗಲ್ಗೆ ನಿಮ್ಗೆ 5 ರಿಂದ 7 ಗ್ರಾಮ್ ಒಳಗಡೆನೆ ಇರುತ್ತೆ. 5 ರಿಂದ 7 ಗ್ರಾಮ್ ಒಳಗಡೆನೆ ಇರುತ್ತೆ. ನೋಡಿ, ಮತ್ತೊಂದು ನೆಕ್ಲೆಸ್ ಡಿಸೈನ್ ಜಸ್ಟ್ 11 ಗ್ರಾಮ್ಸ್ಗೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಮೋಹನ್ ಮಾಲಾ ಗುಂಡು ಅಥವಾ ಗುಂಡಿನ ನೆಕ್ಲೆಸ್ ಅಂತ ಹೇಳ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇವಾಗಂತೂ ಗೋಲ್ಡ್ ಪ್ರೈಸ್ ತುಂಬಾನೇ ಜಾಸ್ತಿ ಆಗಿರೋ ಕಾರಣಕ್ಕೆ ಎಲ್ಲರೂ ಕೂಡ ತುಂಬಾನೇ ಲೈಟ್ ವೈಟ್ ಜ್ಯುವೆಲ್ರಿ ಕಡೆ ತುಂಬಾನೇ ಫೋಕಸ್ ಮಾಡ್ತಿದ್ದಾರೆ. ನೋಡಿ, ಇಯರಿಂಗ್ ಕಲೆಕ್ಷನ್ಸ್ ಕೂಡ ನೋಡ್ಬೋದು. ಒಂದೊಂದು ಕೂಡ ತುಂಬಾನೇ ಡಿಫ್ರೆಂಟ್ ಮತ್ತೆ ಯೂನಿಕ್ ಸ್ಟೈಲ್ ನಲ್ಲಿ ಇದೆ. ನಿಮಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಮಾಡಿಸ್ಕೊಬಹುದು, ಇಲ್ಲ ಶಾಪ್ಗೆ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು. ಕೆಲವೊಂದು ಶಾಪ್ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಕೆಲವೊಂದು ಮಿಸ್ ಆಗಿತ್ತು, ನಂಬರ್, ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಅಲ್ಲಿ ಒಂದಷ್ಟು ಜ್ಯುವೆಲ್ರಿ ಶಾಪ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಒಂದಷ್ಟು ಅಡ್ರೆಸ್ ಇದೆ. ನಿಮ್ಗೇನಾದ್ರೂ ಹೆಲ್ಪ್ ಆದ್ರೆ ಯೂಸ್ ಮಾಡ್ಕೊಬಹುದು. ನೋಡಿ, ಚಾಂದ್ಬಾಲಿ ಇಯರಿಂಗ್ ಜಸ್ಟ್ ನಿಮಗೆ 5 to 6 ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಲಕ್ಷ್ಮೀ ಕಾಸಿನ ಚಾಂದ್ಬಾಲಿ ಇಯರಿಂಗು, ಲಕ್ಷ್ಮೀ ಕಾಸಿನ ನೆಕ್ಲೆಸ್ ಲಾಂಗಾರ ಇತ್ತು ಅಂದ್ರೆ ಅದಕ್ಕೆ ಮ್ಯಾಚ್ ಮಾಡ್ಕೊಬಹುದು. 2 ಲೇಯರ್ ಲಾಂಗಾರ ಜಸ್ಟ್ 15 to 18 ಗ್ರಾಮ್ಸ್ ಒಳಗಡೆ ಈ ತರದ 2 ಲೇಯರ್ ಪರ್ಲ್ ಲಾಂಗಾರ ವಿತ್ ಲಕ್ಷ್ಮಿ ಪೆಂಡೆಂಟ್ ನ ನೀವು ಮಾಡಿಸ್ಕೊಬಹುದು. ಈ ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಅಲ್ವಾ. ಪಿಂಕ್ ಸ್ಟೋನ್ ಬೇಡ ಅಂದ್ರೆ ನೀವು ವೈಟ್ ಸ್ಟೋನ್ ಅಥವಾ ಗ್ರೀನ್ ಸ್ಟೋನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಆ ತರ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೊಬಹುದು. ತುಂಬಾನೇ ಬ್ಯೂಟಿಫುಲ್ ಆಗಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಅಪ್ರಾಕ್ಸಿಮೇಟ್ ಆಗಿ 15 to 20 ಗ್ರಾಮ್ಸ್ ಒಳಗಡೆ ನೀವು ಈ ತರ ಮಾಡಿಸ್ಕೊಬಹುದು. ಆಕ್ಚುಲಿ ಪಿಂಕ್ ಸ್ಟೋನ್ ತುಂಬಾನೇ ಜಾಸ್ತಿ ಜನ ಇಷ್ಟಪಡುವಂತಹ ಕಲೆಕ್ಷನ್ಸ್. ರೇರ್ ಡಿಸೈನ್ ಬೇಕು, ನಮಗೆ ಬೇರೆ ಪ್ಯಾಟರ್ನ್ಸ್ ಬೇಕು, ಪಿಂಕ್ ಎಲ್ಲರೂ ಹಾಕೊಂತಾರೆ ಅಂತ ಯೋಚನೆ ಮಾಡೋರು ಲೈಟ್ ಗ್ರೀನ್ ಇಲ್ಲ ವೈಟ್ ಸ್ಟೋನ್ ಹಾಕ್ಸ್ಕೊಬಹುದು, ಇಲ್ಲ ವೈಟ್ ವಿತ್ ಪಿಂಕ್ ಈ ತರ 2 ಕಾಂಬಿನೇಷನ್ ಅಲ್ಲಿ ತಗೊಬಹುದು. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸ್. ನೋಡಿ, ಮ್ಯಾಂಗೋ ಡಿಸೈನ್ ಅಲ್ಲಿ ನಿಮ್ಗೆ ಲಾಂಗ್ ಹಾರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜಸ್ಟ್ ನಿಮ್ಗೆ 30 ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಈ ತರ ಮ್ಯಾಂಗೋ ಲಾಂಗಾರ ಅರೌಂಡ್ ನಿಮ್ಗೆ 40 to 50 ಗ್ರಾಮ್ಸ್ ಅಂತೂ ಮ್ಯಾಕ್ಸಿಮಮ್ ಬೇಕೇ ಬೇಕು ಅಂತ ಹೇಳ್ತಾರೆ. ಬಟ್ ನೋಡಿ, ಪಾಪ್ಯುಲರ್ ಗೋಲ್ಡ್ ನೋಡಿ, ಜ್ಯುವೆಲ್ರಿ ಶಾಪ್ ಕಾಂಟ್ಯಾಕ್ಟ್ ನಂಬರ್ ಇದೆ. ನಿಮಗೇನಾದ್ರೂ ಪ್ರೈಸ್ ಡೀಟೇಲ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ತಿಳ್ಕೊಬಹುದು. ನಿಮ್ಮ ಹತ್ರ ಏನಾದ್ರೂ ಮುತ್ತಿನ ಸರ ಅಥವಾ ಪ್ಲೇನ್ ಚೈನ್ ಅಥವಾ ಬೀಚ್ ಸರ ಇತ್ತು ಅಂದ್ರೆ ಅದಕ್ಕೆ ನೀವು ಈ ತರದ ಒಂದು ಮುತ್ತು ಮತ್ತೆ ಅವಳ ಇರುವಂತಹ ಲಕ್ಷ್ಮಿ ಡಿಸೈನ್ ಇರುವಂತಹ ಪೆಂಡೆಂಟ್ ನ ಮ್ಯಾಚ್ ಮಾಡ್ಕೊಬಹುದು. ಈ ಪೆಂಡೆಂಟ್ ನಿಮ್ಗೆ ಅರೌಂಡ್ 10 ಗ್ರಾಮ್ಸ್ ಒಳಗಡೆ ಸಿಕ್ಬಿಡುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. 8 ಗ್ರಾಮ್ಸ್ ಅಲ್ಲಿ ನಿಮ್ಗೆ ಈ ಪೆಂಡೆಂಟ್ ನ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೊಂದು ನೋಡಿ, ಇದು ಕೂಡ ತುಂಬಾನೇ ಕಡಿಮೆ ಗ್ರಾಮ್ ಅಲ್ಲಿ ಇದೆ. 3 ಎಳೆಯ ಮುತ್ತಿನ ಲಾಂಗ್ ಸರ ವಿತ್ ಲಕ್ಷ್ಮಿ ಪೆಂಡೆಂಟ್ ಜಸ್ಟ್ 22 ಗ್ರಾಮ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದನ್ನ ನೀವು ಸ್ಯಾರಿ ಜೊತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಕೆಲವೊಂದು ಜ್ಯುವೆಲ್ರಿಗಳು ಕೆಲವೊಂದು ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ಬಟ್ ಈ ತರ ಮುತ್ತಿನ ಸರ ಅಥವಾ ಮುತ್ತಿನ ಲಾಂಗ್ ಹಾರ ಪ್ರತಿಯೊಂದು ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಇಲ್ಲ ಕಾಂಚೀವರಂ ಈ ತರ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ, ಸಿಂಪಲ್ ಸ್ಯಾರೀಸ್. ಬಟ್ ಕೆಲವೊಂದು ಆಂಟಿಕ್ ಜ್ಯುವೆಲ್ರಿ ಆದ್ರೆ ರೇಷ್ಮೆ ಸೀರೆಗಳಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅಂದ್ರೆ ತುಂಬಾ ರಿಚ್ ಲುಕ್ ಕೊಡುವಂತಹ ಸ್ಯಾರೀಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಅದ್ರ ಕಾಂಬಿನೇಷನ್ ಇತ್ತು ಅಂದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ತರ ಮುತ್ತಿನ ಸರ ಆದ್ರೆ ನೀವು ಸಿಂಪಲ್ ಸ್ಯಾರೀಸ್ಗೂ ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಒಂದು ನೆಕ್ಲೆಸ್ ನೋಡ್ತಾ ಇದ್ರೆ ನೀವು, ಇದು ಆರ್ಟಿಫಿಷಿಯಲ್ ನೆಕ್ಲೆಸ್ ಅಂತ ಒಂದು ಕ್ಷಣ ನಿಮ್ಗೆ ಅನ್ಸ್ಬೋದು. ಬಟ್ ಇದು ಗೋಲ್ಡ್ ನೆಕ್ಲೆಸ್. ಜಸ್ಟ್ 9 ಗ್ರಾಮ್ಸ್ ಅಲ್ಲಿ ಈ ಲೀಫ್ ವಿತ್ ರೋಸ್ ಪೆಟಲ್ಸ್ ಈ ತರ ತುಂಬಾ ಯುನಿಕ್ ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಜಸ್ಟ್ 9 ಗ್ರಾಮ್ಸ್ ಅಲ್ಲಿ ರೆಡಿ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಅಂಡ್ ಯುನಿಕ್ ಡಿಸೈನ್.